Hi, welcome to all of you. Welcome to the class. ನಮ್ಮ ಅಡ್ಡಾದ ಎಲ್ಲ ಹುಲಿಗಳಿಗೆ ಹಾರ್ದಿಕ ಸ್ವಾಗತ. ಓಕೆ, ಎಸ್. ಸೊ ಇವತ್ತು ನಾವು 46ನೇ ಕ್ಲಾಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ನಾಗ ನಾನು 45 ಹೇಳಬೇಕಾಗಿತ್ತು, 44 ಹೇಳಿದ್ದೆ. ಸೊ ಇದು ನಮ್ಮ ಆನ್ಸರ್ ರೈಟಿಂಗ್ ತರಗತಿಯ 44ನೇ ಕ್ಲಾಸು. ಆ್ಯಕ್ಚುಲಿ ನಾವು ಲಾಸ್ಟ್ ಕ್ಲಾಸಿಂದ ಏನು ಮಾಡಿದೀವಪ್ಪ ಅಂತಂದ್ರೆ 2023ನೇ ಸಾಲಿನ IAS ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ವಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಒಳಗಡೆ ಒಂದು ಎಥಿಕ್ಸ್ ಕ್ವಶನ್ ತೊಗೊಂಡಿದ್ದೀವಿ. ಇವತ್ತು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಜಿಯೋಗ್ರಫಿ ಕ್ವಶನ್ಸ್ ತೊಗೊಳ್ಳೋಣ. ನಿಮ್ಮ ಮತ್ತು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಜಿಯೋಗ್ರಫಿ ಅನ್ನು ತಗೊಂಡು ಅದರ ಒಳಗಿನ ಕ್ವಶನನ್ನು ಸರ್ ಇವತ್ತು ನಾವು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಬಟ್ ಅದಕ್ಕಿಂತ ಪೂರ್ವ ಭಾಗದೊಳಗಡೆ ಎಲ್ಲರಿಗೂ ನನ್ನ ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಐತಾ? ನನ್ನ ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಇದ್ರೆ ಸರ್ ಫುಲ್ ಜೋಶ್ನಾಗ ಒಂದು ಥಂಬ್ ಸಿಂಬಲ್ ಹಾಕ್ಬೇಕು ಎಲ್ಲರೂ. ಓಕೆ, ಫುಲ್ ಜೋಶ್ ಒಳಗಡೆ ಸರ್ ಒಂದು ಥಂಬ್ ಸಿಂಬಾಲನ್ನು ಸರ್ ಹಾಕಕ್ಕೆ ಸಾಧ್ಯ ಆಗಿರ್ಬೇಕು ಎಲ್ಲರೂ. ಎಸ್, ವೆರಿ ಗುಡ್. ಓಕೆ, ಸೊ ಕ್ಲಾಸ್ ನಂಬರ್ 46. ಕ್ಲಾಸ್ ನಂಬರ್ 46 ಯಾವ ಒಂದು ಪ್ರಶ್ನೆಪ್ಪ? ಜಿಯೋಗ್ರಫಿ ಪ್ರಶ್ನೆ. 2023ನೇ ಸಾಲಿನ IAS ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆ. ಏನು ಕೇಳಿದಾನಂತಂದ್ರೆ ಡಿಸ್ಕಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ದ ಫುಡ್ ಸೆಕ್ಯೂರಿಟಿ ಇನ್ ಟ್ರಾಪಿಕಲ್ ಕಂಟ್ರೀಸ್. ನೋಡ್ರಿ, ಇಲ್ಲಿ ಒಂದಿಷ್ಟು ಪಾರ್ಟ್ ಮಾಡ್ಕೋಬೇಕು ನಾವು. ಫುಡ್ ಕ್ಲೈಮೇಟ್ ಚೇಂಜ್ ಒಂದೇದು ಕೀ ವರ್ಡ್. ಫಸ್ಟ್ ನೀವು ಕೀ ವರ್ಡ್ಗಳನ್ನು ಐಡೆಂಟಿಫೈ ಮಾಡ್ಬೇಕು ಸರ್. ಕೀ ವರ್ಡ್ಸ್ ಕ್ವಶನ್ಗಳನ್ನು, ಈಚೆಗೆ ಬರುವಂಥ ಕ್ವಶನ್ಗಳು ಭಾಳ ಕ್ವಾಲಿಟಿ ಕ್ವಶನ್ಗಳಿದಾವೆ. ಕ್ವಾಲಿಟಿ ಕ್ವಶನ್ಗಳಿರೋದ್ರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ಕೀ ವರ್ಡ್ಗಳನ್ನು ಐಡೆಂಟಿಫೈ ಮಾಡಬೇಕು. ಕೀ ವರ್ಡ್ಗಳು ಏನು ಕೇಳ್ಯಾನ ಅವನು? ಕ್ಲೈಮೇಟ್ ಚೇಂಜದ್ದು ಕಾನ್ಸಿಕ್ವೆನ್ಸಸ್ ಕೇಳಿದಾನೆ. ಯಾವುದ್ರ ಮೇಲೆ? ಫುಡ್ ಸೆಕ್ಯೂರಿಟಿ. ಅದು ಎಲ್ಲಿ? ಮತ್ತೆ ಟ್ರಾಪಿಕಲ್ ಕಂಟ್ರೀಸ್. ಸೊ ಇದು ಕೀ ವರ್ಡ್ ಒಂದನೇದ್ದು, ಇದು ಕೀ ವರ್ಡ್ ಎರಡನೇದ್ದು, ಇದು ಕೀ ವರ್ಡ್ ಮೂರನೇದ್ದು. ಓಕೆ, ಯಾಕಂದರೆ ಡೈರೆಕ್ಟಾಗಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಕೇಳಿಲ್ಲ ಅವನು. ಕ್ಲೈಮೇಟ್ ಚೇಂಜ್, ಓಕೆ, ಇಂಪ್ಯಾಕ್ಟ್, ಅದರ ಕಾನ್ಸಿಕ್ವೆನ್ಸಸ್. ವಾಯುಗುಣ ಬದಲಾವಣೆಯಿಂದ ಉಷ್ಣವಲಯದ ಆಹಾರ ಭದ್ರತೆಯ ಮೇಲೆ ಪರಿಣಾಮ ಕೇಳಿದಾನು. ಆಹಾರ ಭದ್ರತೆಯ ಮೇಲೆ 3, ಅದಕ್ಕೆ ನಾ ಕೊಟ್ಟಿದ್ದೀನಿ ನೋಡ್ರಿ. ಉಷ್ಣವಲಯದ ದೇಶಗಳಷ್ಟೇ ಕೇಳಿದಾನು. ಅದು ಮತ್ತೆ ಎದರ ಮೇಲೆ? ಆಹಾರ ಭದ್ರತೆಯ ಮೇಲೆ ಪರಿಣಾಮ ಏನು ಬೀರ್ತದೆ ಅಂಥೇಳಿ ಕೇಳಿರುವಂಥದ್ದು. ಆ ಕ್ವಶನ್ಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ಗಳನ್ನು ಬರಿತಾ ಬರಬೇಕು. ಕ್ವಶನ್ಗಳನ್ನು ಓದಬೇಕಾದಾಗ ಕ್ಲಿಯರಾಗಿ ಓದಬೇಕು. ಮತ್ತು ಅವು ಏನು ಕೇಳೋಣ? ಡಿಸ್ಕಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜಿಂದ ಸರ್ ಟ್ರಾಪಿಕಲ್ ಕಂಟ್ರೀಸಲ್ಲಿ ಏನೇನು ಆಗ್ತಾ ಇದೆ, ಯಾವ ಕಾರಣದಿಂದ ಆಹಾರ ಭದ್ರತೆ ಹಾಳಾಗ್ತಾ ಇದೆ, ಅದನ್ನು ಕೇಳಿದ. ಇದಕ್ಕೆ ಆನ್ಸರ್ ಬರೆಯಾಕ ನಿಮಗೆ ಬೇಸಿಕಲಿ ಸರ್ ಕ್ಲೈಮೇಟ್ ಚೇಂಜ್ ಅಂದರೆ ಏನಂತ ಗೊತ್ತಿರಬೇಕು. ಒಂದನೇದ್ದು. ಎರಡನೇದ್ದು ಸಿಕ್ಕಂಗ ಬರೆಯಂಗಿಲ್ಲ. ಅವನೇನು ಕೇಳಿದಾನಲ್ಲಿ? ಟ್ರಾಪಿಕಲ್ ಕಂಟ್ರೀಸ್ ಬಗ್ಗೆ ಕೇಳಿದಾನು. ಟ್ರಾಪಿಕಲ್ ಕಂಟ್ರೀಸ್ ಅಂದರೆ ಇಡೀ ನಮ್ಮ ಭೂಮಿಯ ಮೇಲೆ, ಓಕೆ, ಇಡೀ ನಮ್ಮ ಭೂಪಟದಲ್ಲಿ ಎಲ್ಲಿ ಬರ್ತಾವ ಅದು ಸರ್ ನಮಗೆ ಗೊತ್ತಿರಬೇಕು ಮೊದಲು. ಇಲ್ಲಿ ನೋಡ್ರಿ, ಈಗೇನಪ್ಪ ಅಂತಂದ್ರೆ ಇದು ನಮ್ಮ ಸಮಭಾಜಕ ವೃತ್ತ, ಇದು 0 ಡಿಗ್ರಿ ಇಕ್ವೇಟರ್. ಆಮೇಲೆ ನಮಗೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ 23 ಡಿಗ್ರಿ ಹಾಫ್, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದಾದ್ಮೇಲೆ ಸರ್ ಇಲ್ಲೇನು ಬರ್ತೈತಪ್ಪ ಅಂತಂದ್ರೆ ಮಕರ ಸಂಕ್ರಾಂತಿ ವೃತ್ತ ಬರ್ತದೆ. ಮ್ಯಾಲ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ, ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ದಕ್ಷಿಣ. ಇವು ಎರಡೂದರ ಮಧ್ಯಭಾಗದಲ್ಲಿ ಏನು ಬರ್ತೈತಲ್ಲ, ಇದನ್ನ ಉಷ್ಣವಲಯ ಅಂತ ಕರಿತೀವಿ. ಅಥವಾ ಇದನ್ನ ನಾವೇನಂತ ಕರಿತೀವಿ? ಟ್ರಾಪಿಕ್ಸ್ ಅಂತ ಕರಿತೀವಿ. ಟ್ರಾಪಿಕ್ಸ್, ಉಷ್ಣವಲಯ. ಇಲ್ಲಿ ಬರ್ತಕ್ಕಂಥ ದೇಶದೊಳಗಡೆ ಫುಡ್ ಸೆಕ್ಯೂರಿಟಿ ಬಗ್ಗೆ ಕೇಳ ನೋಡಿ. ಫುಡ್ ಸೆಕ್ಯೂರಿಟಿ ನೋಡ್ರಿ, ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ. ಏನು ಆಹಾರ ಭದ್ರತೆ ಅಂತಂದ್ರೆ ಏನಂತ ಮೊದಲು ನಾವು ತಿಳ್ಕೊಬೇಕು ಸರ್. ಈ ಕ್ವಶನ್ಗೆ ಡೈರೆಕ್ಟಾಗಿ ಒಮ್ಮೆ ಆನ್ಸರ್ ಮಾಡಬಾರ್ದು. ಕ್ವಶನ್ ಓದಿದ ಮೇಲೆ ಆಹಾರ ಭದ್ರತೆ ಅಂದ್ರೆ ಏನು ನೋಡ್ರಿ. ಇವನ್ನೆಲ್ಲ ನಾವು ದಿನಲ್ಲೂ ಬಿಡಿಸಾತೀವಲ್ಲ, ನಿಮಗೆ ಇದು ಇಷ್ಟು ಹೆಲ್ಪ್ ಆಗ್ತೈತಲ್ಲ. AS ಮತ್ತು IAS ಮೇನ್ಸ್ ಬರೆಯೋರಿಗೆ ಸರ್ ನೀರು ಕುಡ್ದಂಗೆ ಬರೀತೀರಿ ನೀವು ಮುಂದೆ ಕ್ವಶನ್ ಆನ್ಸರ್ಗಳನ್ನು. ಫುಡ್ ಸೆಕ್ಯೂರಿಟಿ ಅಂದರೆ ಏನು ಸರ್? ಒಂದೇ ಮಾತನಾಗ ಹೇಳಿಬಿಡ್ತೀನಿ ನಾನು. ಆಹಾರ ಭದ್ರತೆ ಅಂದ್ರೆ ದೇಶದಲ್ಲಿರುವಂಥ ಸರ್ವರಿಗೂ ಕೈಗೆಟಕುವ ದರದಲ್ಲಿ ಆಹಾರ ಸಿಗಬೇಕು.
ಆಹಾರ ಭದ್ರತೆ. ಈಗ ಒಬ್ಬ ವ್ಯಕ್ತಿ ಅದನ, ಅವಂಗ ಭಾಳ ಬಡತನ ಇದೆ. ಮುಂಜಾನೆ ಟಿಫಿನ್ ಮಾಡ್ಯಾನ, ಮಧ್ಯಾಹ್ನ ಊಟ, ರಾತ್ರಿ ಊಟ ಸಿಗ್ತೈತೋ ಇಲ್ಲೋ ಗ್ಯಾರಂಟಿ ಇಲ್ಲ. ಯಾಕ? ಊಟ ಐತಿ ಇಲ್ಲಂತಲ್ಲ, ಆದ್ರೆ ಮಾರ್ಕೆಟ್ನಾಗ ಏನೈತಿ ಸರ್, ಕಾಸ್ಟ್ಲಿ ಭಾಳ ಐತಿ. ಅವನ ಕಡೆ ಇರೋದು, ಅವ್ನ ದಿವ್ಸಕ್ಕೆ ಗಳಿಸೋದ 100 ರೂಪಾಯಿ. ಆದ್ರೆ ಸರ್ 1 kg ಅಕ್ಕಿನ 500 ರೂಪಾಯಿ ಅದಾವ. 500 ರೂಪಾಯಿ kg ಅಕ್ಕಿ ತೊಗೊಂಬಂದು ಅನ್ನ ಮಾಡಿ ಯಾವಾಗ ತಿನ್ಬೇಕು? ಫುಡ್ ಸೆಕ್ಯೂರಿಟಿ ಇಲ್ಲ ಅಂತ. ಅವ್ನು ಫುಡ್ದು ಸೆಕ್ಯೂರಿಟಿ ಇಲ್ಲ, ಸೆಕ್ಯೂರ್ಡ್ ಇಲ್ಲ. ಫುಡ್ ಸಿಕ್ಕರೆ ಸಿಗಬಹುದು, ಸಿಗಲಿಲ್ಲ ಅಂದರೆ ಇಲ್ಲ. ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ಆಹಾರ ಸಂಜೆ ಸಿಕ್ಕರೆ ಸಿಗಬಹುದು, ಸಿಗದಿರಿಲ್ಲ, ಅಂಥ ಪರಿಸ್ಥಿತಿಗಳು ಬರಬಹುದು. ಅದನ್ನು ಫುಡ್ ಸೆಕ್ಯೂರಿಟಿ ಅಂತ ಕರೀತಾರೆ. ಆಹಾರ ಭದ್ರತೆ ನಮಗೆ ಪ್ರತಿ 3 ಹೊತ್ತೂ ಸಫಿಷಿಯಂಟ್ ಆಗಿ ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ, ಎಕ್ಸೆಸಿಬಲ್ ಆ್ಯಂಡ್ ಅಫೋರ್ಡೆಬಲ್, ಎಲ್ಲರಿಗೂ ಸಿಗಬೇಕು ಮತ್ತು ಅದು ಕೈಗೆಟುಕುವ ದರದಲ್ಲಿ ಸಿಗಬೇಕು. ಅಂದರೆ ನಾವು ಆಹಾರ ಭದ್ರತೆ ಅಂತ ಕರಿತೀವಿ. ಬಟ್ ಇತ್ತೀಚೆಗೆ ಎಲ್ಲರಿಗೂ ಆಹಾರ ಸಿಗ್ತಾ ಇಲ್ಲ. ಭಾಳಷ್ಟು ಏನಾಗ್ತಾ ಇದೆ ಸರ್, ನಮ್ಮ ಹಸಿವಿನ ಸೂಚ್ಯಂಕ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನು ನಾವು ನೋಡಿದಾಗ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಒಂದು ಇದನ್ನ ಭಾಳ ಹೆಚ್ಚಿದೆ ಸರ್. ಓಕೆ, ಅಂದರೆ ಹಸಿವಿನ ಸೂಚ್ಯಂಕದಲ್ಲಿನೂ ಕಳಪೆ ಸಾಧನೆಗಳಾಗಿದ್ದವು. ಫುಡ್ಡು ಸೆಕ್ಯೂರ್ಡ್ ಇಲ್ಲ, ಸಿಕ್ಕರೆ ಸಿಗ್ತೈತಿ, ಸಿಗದಿರಿಲ್ಲ. ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ. ಯಾಕೆ? ಫುಡ್ ಸೆಕ್ಯೂರಿಟಿ ಇಲ್ಲ ಸರ್. ಫುಡ್ ಸೆಕ್ಯೂರಿಟಿ ಯಾಕಿಲ್ಲ? ಫುಡ್ ಸೆಕ್ಯೂರಿಟಿ ಯಾಕಿಲ್ಲಪ್ಪ ಅಂತಂದ್ರೆ ನಮ್ಮಲ್ಲಿ ಆಹಾರದ ಬೆಲೆಗಳು ಹೆಚ್ಚಾಗಿದಾವ. ಬಡವರಿಗೆ ಕೈಗೆಟಕುವ ದರದಲ್ಲಿ ಆಹಾರ ಸಿಗ್ತಾ ಇಲ್ಲ. ಆಹಾರ ಅಂದರೆ ಎಲ್ಲ ರೀತಿಯ ಆಹಾರ ಸರ್, ಪೌಷ್ಟಿಕಾಂಶ ಇರುವಂಥ ಆಹಾರ. ಬರೀ ಅನ್ನ ತಿನ್ಕೋತ ಕುಂಡ್ರದಲ್ಲ, ಪೌಷ್ಟಿಕಾಂಶ ಇರುವಂಥ ಆಹಾರ, ಹಣ್ಣು, ಹಾಲು, ತರಕಾರಿ ಎಲ್ಲ ಸಿಗಬೇಕು. ಇವತ್ತೇನಾಗ್ತಾ ಇದೆ, ನಮ್ಮಲ್ಲಿ ಮಳೆ ಬೆಳೆ ಸರಿ ಆಗ್ತಾ ಇಲ್ಲ. ಕಾಲ ಕಾಲಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ. ಹಿಂಗಾಗಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಜನಸಂಖ್ಯೆ ಭಾಳ, ರೈತರು ಬೆಳೆದಿರುವಂಥ ಬೆಳೆ ಕಡಿಮೆ. ಹಿಂಗಾಗಿ ಅದಕ್ಕೆ ಬೆಲೆ ಹೆಚ್ಚಾಗಕತ್ತೈತಿ. ಬೆಲೆ ಹೆಚ್ಚಾತಂದ್ರೆ ಬಡವರಿಗೆ ಸಿಗೋದಿಲ್ಲ. ಬಡವರ ಆಹಾರದ ಭದ್ರತೆ ಗ್ಯಾರಂಟಿ ಇಲ್ಲ. ಆಹಾರದ ಗ್ಯಾರಂಟಿ ಸಿಗ್ತೈತಿಲ್ಲೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅದನ್ನು ಕೊಂಡ್ಕೊಳ್ಳುವಷ್ಟು ದುಡ್ಡಿಲ್ಲ. ಅರ್ಥ ಆಗತೈತಿ? ಇದನ್ನು ನಾವು ಫುಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅವ್ರು ಏನು ಕ್ವಶನ್ ಕೇಳ್ಯಾರ ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಕ್ವಶನ್ ಏನು ಕೇಳ್ಯಾರ ಮೊದಲು ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಈ ಟ್ರಾಪಿಕಲ್ ಕಂಟ್ರಿ ಅಂದರೆ ಉಷ್ಣವಲಯದ ದೇಶಗಳು, ಕರ್ಕಾಟಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗೆ ಇರ್ತಕ್ಕಂಥ ದೇಶಗಳಲ್ಲಿ ಆಹಾರ ಭದ್ರತೆಯ ಮೇಲೆ ವಾಯುಗುಣ ಬದಲಾವಣೆ ಹೆಂಗೆ ಪರಿಣಾಮ ಬೀರ್ತಾ ಇದೆ ಅಂತ ಕೇಳೋಣ. UPSC 2023 ಮೇನ್ಸ್ ಒಳಗಡೆ. ಸೊ ಅದಕ್ಕೆ ನೀವು ಆನ್ಸರ್ ಬರೀಬೇಕಂತಂದ್ರೆ ಮೊದಲು ದೇಶಗಳು ಯಾವ್ಯಾವ ಬರ್ತಾವೆ ನಿಮಗೆ ಗೊತ್ತಿರ್ಬೇಕು ಸರ್. ಈಗ ನಿಮಗೆ ಫುಡ್ ಸೆಕ್ಯೂರಿಟಿ ಅಂದ್ರೆ ಗೊತ್ತಾಯ್ತು. ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ನಿಮಗೆಲ್ಲ ನಾನು ಭಾಳ ಸರ ಹೇಳಿದ್ದೀನಿ. ಮಳೆ ಆದ್ರೆ ಸಿಕ್ಕಾಪಟ್ಟೆ ಆಗೋದು, ಇಲ್ಲಂದ್ರೆ ಬರಗಾಲ ಬೀಳ್ತದೆ. ಬರಗಾಲ ಬಿದ್ದರೂ ಬೆಳೆ ಬೆಳೆಯಕ್ಕೆ ಬರೋದಿಲ್ಲ, ಸರಿಯಾಗಿ ಉತ್ಪನ್ನ ಬರೆಯಂಗಿಲ್ಲ. ಭಾಳ ಮಳೆಯಾಗಿ ಪ್ರವಾಹ ಬಂದರೂ ಸರಿಯಾಗಿ ಉತ್ಪನ್ನ ಬರುವುದಿಲ್ಲ. ಮತ್ತು ಕೀಟ ಬಾಧೆಗಳು, ಆಮೇಲೆ ಏನೋ ಬೇರೆ ಬೇರೆ ಪ್ರಾಬ್ಲಮ್ಗಳು, ವಾಯುಗುಣ ಬದಲಾವಣೆಯಿಂದ ಭಾಳ ತಾಪಮಾನ ಹೆಚ್ಚಾತಂದ್ರೆ ಈ ಸರ ನೋಡ್ರಿ ಬಿಸಿಲು ಹೆಚ್ಚೈತಿ, ಮಳೆ ಕಡಿಮೆ ಐತಿ, ಹೀಗಾಗಿ ಕಬ್ಬು ಒಟ್ಟ ಬಂದಿಲ್ಲ. ಅವೆಲ್ಲ ಪ್ರಾಬ್ಲಮ್ಗಳಿಂದ ದೇಶಗಳಲ್ಲಿ ಆಹಾರ ಭದ್ರತೆ ಕಡಿಮೆ ಆಗಾಕತ್ತೆ. ಇದನ್ನ ಬರೀಬೇಕಂತ. ಆದ್ರೆ ಒಂದೊಂದು ದೇಶದ ಉದಾಹರಣೆಗಳನ್ನು ತಗೊಂಡು ನೀವು ಬರೀಬೇಕೇನು. ಓಕೆ, ಇವೆಲ್ಲ ಕರೆಂಟ್ ಅಫೇರ್ಸ್ನಾಗ ಬಂದಿರ್ತಾವೆ ಸರ್ ಇವೆಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನಾಳೆ ಮ್ಯಾಪ್ನಾಗ ತೋರಿಸಿದ್ದೇನೆ ನಿಮಗೆ. ಮಕರ ಸಂಕ್ರಾಂತಿ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಬರೋ ದೇಶಗಳು ಯಾವ? ಮೊದಲು ನಮ್ಮದೇ ಬರ್ತದೆ ಸರ್, ಇಂಡಿಯಾ, ಬೇರೆ ಪ್ಯಾರಾ ಭಾರತ್. ನಮ್ಮಲ್ಲಿ ಮತ್ತು ಪ್ರಾಬ್ಲಮ್ ಅದಾವು, ಹೌದೋ ಇಲ್ಲೋ? ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಾಗ ನಮ್ಮದು ಕಳಪೆ ಸ್ಥಾನದಲ್ಲಿದೆ ಭಾರತದಲ್ಲಿ. ಹಸಿವಿನಿಂದ ಸಾಯೋರ ಸಂಖ್ಯೆ ಇವತ್ತು ಜಾಸ್ತಿ ಇದೆ ಭಾರತದಲ್ಲಿ. ಭಾರತ ಬರ್ತದೆ. ಆಮೇಲೆ ಸರ್ ಈ ಕಡೆ ನೋಡ್ರಿ ಬ್ರೆಜಿಲ್ ಬರ್ತದೆ. ಆಮೇಲೆ ಸರ್ ಕೆಳಗಡೆ ಪೆರು ಬರ್ತದೆ. ಓಕೆ, ಆಮೇಲೆ ನೆಕ್ಸ್ಟು ಆಫ್ರಿಕಾದ ದೇಶಗಳು ಬರ್ತವ. ಆಫ್ರಿಕಾದ ದೇಶಗಳು. ಆಮೇಲೆ ಸರ್ ನೆಕ್ಸ್ಟು ಓಕೆ, ಸೊ ಈ ಕಡೆ ಬಾಂಗ್ಲಾದೇಶ್ ಬರ್ತದೆ, ಇಂಡೋನೇಷ್ಯಾ ಬರ್ತದೆ. ಬಾಂಗ್ಲಾದೇಶು, ವಿಯೆಟ್ನಾಮು, ಇವೆಲ್ಲ ದೇಶಗಳು ಬರ್ತಾವೆ. ಅರಬ್ ಕಂಟ್ರೀಸೂ ಬರ್ತಾವೆ. ಬಟ್ ಅರಬ್ ಕಂಟ್ರೀಸ್ ಒಳಗಡೆ ಮೊದಲಿನಿಂದ ಅಲ್ಲಿ ನೀರು ಇಲ್ಲ, ಕೃಷಿನೂ ಇಲ್ಲ, ಅವ್ರು ಬೇರೆ ಕಡೆಯಿಂದನೇ ತರಿಸ್ತಾರೆ. ಹೀಗಾಗಿ ನಾವೇನು ಅರಬ್ ಕಂಟ್ರಿ ಬಗ್ಗೆ ಭಾಳ ಇಲ್ಲಿ ಹೇಳೋದು ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ಅಂಥ ಮೇಜರ್ ಕೃಷಿಯದು ಅವ್ರೇನು ಮಾಡೋದಿಲ್ಲ ಸರ್. ಸೌದಿ ಅರೇಬಿಯಾ ಇರ್ಬೋದು, ಯಮೆನ್ ಇರ್ಬೋದು, ಓಮನ್ ಇರ್ಬೋದು, ಕುವೈತು, ಓಕೆ, ದುಬೈ, ಇಲ್ಲೆಲ್ಲ. ಬಟ್ ಉಳಿದ ದೇಶಗಳಲ್ಲಿ ಈ ಪ್ರಾಬ್ಲಮ್ ಇವತ್ತು ಕಂಡು ಬರ್ತಾ ಇದೆ. ಇದನ್ನು ನೀವು ಒಂದೊಂದು ನಾವೇನು ಬರಬೇಕು, ಬರ್ಕೊಂತ ಹೋಗ್ಬೇಕು. ಇವತ್ತು ವಾಯುಗುಣ ಬದಲಾವಣೆಯಿಂದ
ಭಾರತದಲ್ಲಿ ಕೃಷಿ ಉತ್ಪನ್ನಗಳು ಕಡಿಮೆ ಆಗತ್ತವ, ಇಳುವರಿ ಕಡಿಮೆ ಆಗೈತೆ. ಅದಕ್ಕೆ ಕಾರಣ ಏನು? ಓಕೆ, ಬ್ರೆಜಿಲ್ದಾಗ ಕಾರಣ ಏನು, ಪೆರುದಾಗ ಕಾರಣ ಏನು, ಆಫ್ರಿಕಾದಾಗ ಕಾರಣ ಏನು, ಇಂಡೋನೇಷ್ಯಾ ಏನು, ಬಾಂಗ್ಲಾದೇಶ ಏನು, ವಿಯೆಟ್ನಾಂ ಏನು, ಇದನ್ನು ಬರೆದು ಬಿಟ್ರೆ ಮುಗಿದೋತು. ಆದ್ರೆ ಅವ್ರ ಕ್ವಶನ್ ಭಾಳ ಚಂದ ಕೇಳ್ಯಾರ. ಭಾಳ ಮಂದಿ ಏನು ತಿಳ್ಕೊಂಡಿದ್ರಿ ಇದನ್ನು, UPSC ಮೇನ್ಸ್ ಬರೀ ಹುಡುಗರು ಇಂಪ್ಯಾಕ್ಟ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆನ್ ಟ್ರಾಪಿಕಲ್ ಫುಡ್ ಸೆಕ್ಯೂರಿಟಿ ಕೇಳಿಲ್ಲ. ಆಹಾರ ಭದ್ರತೆ ಮೇಲೆ ವಾಯುಗುಣದ ಪರಿಣಾಮ ಕೇಳಿಲ್ಲ. ಆಹಾರ ಭದ್ರತೆ ಮೇಲೆ ವಾಯುಗುಣದ ಪರಿಣಾಮ ಸ್ಪೆಸಿಫಿಕ್ ಆಗಿ ಟ್ರಾಪಿಕಲ್ ಕಂಟ್ರೀಸ್ ನೋಡ್ರಿ, ಉಷ್ಣವಲಯದ ದೇಶಗಳು. ಯಾಕೆ? ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಯಾಕಪ್ಪ UPSC ಅವನು ಇದನ್ನೇ ಕೇಳೋಣ, ಈ ಜಗತ್ತಿನ ಮೇಲೆ ಆಗೋ ಪರಿಣಾಮ ಕೇಳಿದ್ರೆ ಮುಗಿತಿತ್ತಲ್ಲ. ಇಲ್ಲ, ಟ್ರಾಪಿಕಲ್ ಕಂಟ್ರೀಸ್ ಯಾಕೆ ಕೇಳೋಣಂದ್ರೆ, ಸರ್ ನಮ್ಮ ಜಗತ್ತಿನ ಬಹುತೇಕ ದೇಶಗಳಿರೋದು ಇದೇ ಟ್ರಾಪಿಕಲ್ ಕಂಟ್ರೀಸ್ ಅಲ್ಲಿ, ಟ್ರಾಪಿಕಲ್ ಏರಿಯಾದಾಗ. ನಮ್ಮ ಜಗತ್ತಿನ ಬಹುತೇಕ ದೇಶಗಳು ಕಂಡು ಬರುವಂತ ಒಂದು ಏರಿಯಾ ಯಾವುದಪ್ಪ ಭೂಮಿ ಮೇಲೆ ಅಂತಂದ್ರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಅದರ ನಡುವನ ಭಾಳ ದೇಶಗಳು ಬರ್ತವೆ. ಅತಿ ಹೆಚ್ಚು ಜನಸಂಖ್ಯೆ ಇಲ್ಲೇ ಕಂಡು ಬರ್ತದೆ. ಅದಕ್ಕೆ ಅಲ್ಲಿ ಆಹಾರ ಭದ್ರತೆಗೆ ಏನೇನು ಕಾನ್ಸಿಕ್ವೆನ್ಸ್ ಆಗ್ಯಾವ ಅನ್ನೋದನ್ನು ಕೇಳಿದೆ. ಓಕೆ, ಇದನ್ನು ನೀವು ಚಂದಂಗೆ ಬರಿಬೇಕು. ಮತ್ತು ಇದನ್ನು ಬರಿಬೇಕಾದಾಗ ಇದು ಜಿಯೋಗ್ರಫಿ ಮೇನ್ಸ್, UPSC ಮೇನ್ಸ್ ಕ್ವಶನ್ ಸರ್. ಜಿಯೋಗ್ರಫಿ ಕ್ವಶನ್ ಬಂದಾಗ ಈಗ ಅವ ಕೇಳಿಬಿಟ್ಟಾನೆ ಟ್ರಾಪಿಕಲ್ ಕಂಟ್ರೀಸ್ ಅಂದ ತಕ್ಷಣ ಇಮ್ಮಿಡಿಯೇಟ್ಲಿ ಡ್ರಾ ಮಾಡಿಬಿಡೋದು ಮ್ಯಾಪ್, ವರ್ಲ್ಡ್ ಮ್ಯಾಪ್ ಡ್ರಾ ಮಾಡೋದು. ಓಕೆ, 1-2 ನಿಮಿಷನಾಗ ಅಂದ್ರೆ ವರ್ಲ್ಡ್ ಮ್ಯಾಪ್ ಡ್ರಾ ಮಾಡೋದು, ಟ್ರಾಪಿಕಲ್ ಕಂಟ್ರೀಸ್ ತೋರಿಸೋದು ಸರ್, ಬರೆಯಕ್ಕೆ ಶುರು ಮಾಡಿಬಿಡೋದು. ಅಂದ್ರೆ ಆ ಮ್ಯಾಪ್ ಹಾಕಿದ್ರಿ ಇಮ್ಮಿಡಿಯೇಟ್ಲಿ ಸರ್ ಅವ್ರ ಫೋಕಸ್ ಅಲ್ಲಿಗೆ ಹೋಗ್ಬಿಡ್ತೈತೆ. ಇವ್ನು ಏನೋ ಸಮಥಿಂಗ್ ಡಿಫ್ರೆಂಟ್ ಅದಾನ, ವರ್ಲ್ಡ್ ಮ್ಯಾಪ್ ಎಲ್ಲ ಹಾಕಿ ಬರೆಯಕತ್ತಾನ, ನನಗೆ ಇಂಡಿಯಾ ಮ್ಯಾಪ್ ಬರೋದಿಲ್ಲ, ಇವ್ ವರ್ಲ್ಡ್ ಮ್ಯಾಪ್ ಹಾಕತ್ತಾನ ಇವನು. ಓಕೆ, ಸೊ ಅವ್ರಿಗೆ ಏನಾಗ್ಬಿಡ್ತೈತಪ್ಪ, ಅಲ್ಲಿ ಫೋಕಸ್ ಹೋಗ್ಬಿಡ್ತೈತೆ. ನೀವು ಅಲ್ಲಿ ಮ್ಯಾಪ್ ಹಾಕ್ಬೇಕು. ಮ್ಯಾಪ್ ಹಾಕಿ ಟ್ರಾಪಿಕಲ್ ಕಂಟ್ರಿ, ಉಷ್ಣವಲಯದ ದೇಶಗಳು ಯಾವ ತೋರಿಸ್ಬಿಟ್ರೆ ಮುಗಿದೋತು. ಓಕೆ, ಅಲ್ಲಿ ನೀವು ಗೆದ್ರಿ ಸರ್. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಓಕೆ, ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್. ಓಕೆ, ಎಸ್ ಸರ್. ಈ ರೀತಿಯಾಗಿ ಸರ್ ಅದು ಇರುವಂಥದ್ದು. ಇನ್ನು ನೆಕ್ಸ್ಟ್ ಕೆಲವು ಮಂದಿ ಹೇಳ್ಬೋದು ಸರ್ ವರ್ಲ್ಡ್ ಮ್ಯಾಪನ್ನು ಹಾಕಿ ತೋರಿಸ್ಬಿಡ್ರಿ ಅಂತೇಳಿ. ನೋಡ್ರಿ, ವರ್ಲ್ಡ್ ಮ್ಯಾಪ್ ಹಾಕ್ಬೇಕಂದ್ರೆ ನೀವು ಮೊದಲ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ 3-4 ಲೈನ್ ತಗೋಬೇಕು. 0 ಡಿಗ್ರಿ ಇಕ್ವೇಟರ್, ಓಕೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್, 23 ಡಿಗ್ರಿ ಹಾಫ್ ನಾರ್ತ್, 36 ಡಿಗ್ರಿ ಹಾಫ್ ನಾರ್ತ್, ಆಮೇಲೆ 66 ಡಿಗ್ರಿ ಹಾಫ್ ಸೌತ್. ಇಷ್ಟು ಮಾಡ್ಕೊಂಡು ನಡುವೊಂದು ಏನು ಮಾಡ್ಕೋಬೇಕಪ್ಪ, 0 ಡಿಗ್ರಿ ರೇಖಾಂಶ. ಇದ್ರಾಗ ನೀವು ನಡುವೆ ಏನು ಮಾಡೋದು, ಇಲ್ಲಿಂದ ಸರ್. ಓಕೆ, ಸೊ 1 ನಿಮಿಷ. ಇಲ್ಲೇನು ಮಾಡಬೇಕು, ಇಲ್ಲಿಂದ ಮೇಲ್ಗಡೆಯಿಂದ ತಗೋಬೇಕು. ಇಲ್ಲಿಂದ ತಗೊಂಡು ಆಫ್ರಿಕಾ ಬಂತು, ಹೌದಾ? ಆಫ್ರಿಕಾ ಆಯ್ತು. ಆಫ್ರಿಕಾದ ಈ ಕಡೆ ಸರ್ ಮಡಗಾಸ್ಕರ್. ಓಕೆ, ಇಲ್ಲಿ ಮಡಗಾಸ್ಕರ್ ಬರ್ತದೆ. ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಆಫ್ರಿಕಾ. ಓಕೆ, ಸೊ ಆಫ್ರಿಕಾ ಬಂತು. 1 ನಿಮಿಷ ತಡ್ರಿ. ಪ್ಲೀಸ್ ವೇಟ್ ಫಾರ್ 1 ಮಿನಿಟ್. ಈ ಥರ 0 ಡಿಗ್ರಿ 0 ಡಿಗ್ರಿ ಕೂಡ್ತಾವೆ ಇಲ್ಲಿ ಸರ್. ಇಲ್ಲಿ ಏನು ಮಾಡ್ಕೋಬೇಕು, ಈ ಥರ ತಗೋಬೇಕು. ಇದು ಬಂತು ಆಫ್ರಿಕಾ. ಆಫ್ರಿಕಾದಿಂದ ಸರ್ ಇದು ಮಿಡಲ್ ಈಸ್ಟ್, ನಮ್ಮ ಭಾರತ ದೇಶ, ಮೇರೆ ಪ್ಯಾರಾ ಭಾರತ್. ಓಕೆ, ಇಲ್ಲಿಂದ ಬರ್ತದೆ ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್, ಇಂಡೋನೇಷ್ಯಾ, ಮತ್ತು ಈ ಕಡೆ ಸರ್ ಫಿಲಿಪೈನ್ಸ್, ಚೈನಾ. ಓಕೆ, ಇದು ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಇದು ಜಪಾನ್. ಇಲ್ಲಿಂದ ಸರ್ ರಷ್ಯಾ. ಓಕೆ, ರಷ್ಯಾದಿಂದ ಸೈಬೇರಿಯನ್ ಪೆನಿನ್ಸುಲಾ, ಅಲ್ಲಿಂದ ಸರ್ ಡೈರೆಕ್ಟಾಗಿ ಯುರೋಪ್, ಯುರೋಪ್ದಿಂದ ಓಕೆ ಸೊ ಐಬೇರಿಯನ್ ಪೆನಿನ್ಸುಲಾ, ಈ ಕಡೆ ಇಟಲಿ, ಈ ಕಡೆ ಓಕೆ ಸೊ ಗ್ರೀಸ್, ದಿಸ್ ಈಸ್ ಮೆಡಿಟ್ರೇನಿಯನ್ ಸಿ. ಆಮೇಲೆ ಈ ಕಡೆ ನಾರ್ವೆ, ಫಿನ್ಲ್ಯಾಂಡ್. ಓಕೆ, ಆಮೇಲೆ ಇಲ್ಲಿ ಯುನೈಟೆಡ್ ಕಿಂಗ್ಡಮ್. ಇಲ್ಲಿ ನಮಗೇನು ಬರ್ತೈತಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಬರುವಂಥದ್ದು.
ಆಸ್ಟ್ರೇಲಿಯಾ, ಕೆಳಗಡೆ ತಾಸ್ಮೇನಿಯಾ, ಈ ಕಡೆ ಸೈಡ್ ಸರ್ ನ್ಯೂಜಿಲ್ಯಾಂಡ್. ಆಮೇಲೆ ಈ ಕಡೆ ಇಲ್ಲೇನು ಬರ್ತೈತೆ ನಮಗೆ? ಓಕೆ, ಸೊ ಕೆಳಗಡೆಯಿಂದ ಸರ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಕ್ಯಾಲಿಫೋರ್ನಿಯಾ, ಅಲಾಸ್ಕಾ, ಓಕೆ, ಹಡ್ಸನ್ ಕೊಲ್ಲಿ, ಇಲ್ಲಿಂದ ಕೆನಡಾ, ಓಕೆ, ಸೊ ಇದು ಗಲ್ಫ್, ಯಾವುದು ಫ್ಲೋರಿಡಾ, ಫ್ಲೋರಿಡಾ ಆದಮೇಲೆ ಸರ್ ಈ ಕಡೆ ಮೆಕ್ಸಿಕೋ, ಆಮೇಲೆ ಇಲ್ಲಿ ಕೆಳಗಡೆ ಬಂತು, ಕೆಳಗಡೆ ಬಂದು ಸರ್ ಇಲ್ಲೇನಪ್ಪ ಅಂತಂದ್ರೆ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ ಅಂದ್ರೆ ಒಂದು ಐಸ್ ಕ್ರೀಮ್ ಕ್ಯಾಂಡಿ ಇದ್ದಂಗೆ ಇಲ್ಲಿ ಬಂತು. ಈ ಥರ ಮ್ಯಾಪ್ ಹಾಕ್ಬೇಕು. ನಾನು ಫಾಸ್ಟಾಗಿ ಹಾಕಿದೆ. ಆಮೇಲೆ ನೆಕ್ಸ್ಟು ಸರ್ ಇನ್ನೊಂದು ಈ ಗ್ರೀನ್ಲ್ಯಾಂಡ್ ಬರ್ತೈತೆ, ಅದ್ರ ಕೆಳಗೆ ಐಸ್ಲ್ಯಾಂಡ್ ಬರ್ತೈತೆ, ಇಲ್ಲೆಲ್ಲ ಅರೇಬಿಯನ್ ಕಂಟ್ರೀಸ್ ಬರ್ತಾವೆ. ಈ ಥರ ಮಾಡಿ ಸರ್ ಒಂದು ಮ್ಯಾಪ್ ಹಾಕಿದ್ರಿ ಅಂತಂದ್ರೆ ಇದ್ರಾಗ 23.5 ಡಿಗ್ರಿ ಉತ್ತರ, 23.5 ಡಿಗ್ರಿ ದಕ್ಷಿಣ, ಇದ್ರ ನಡುವೆ ಏನು ಬರ್ತೈತಲ್ಲ ಇದನ್ನೆಲ್ಲ ನಾವು ಏನಂತ ಕರಿತೀವಿ? ಓಕೆ, ಇದನ್ನೆಲ್ಲ ನಾವು ಟ್ರಾಪಿಕ್ಸ್ ಅಂತ ಕರಿತೀವಿ. ಉಷ್ಣವಲಯ. ಉಷ್ಣವಲಯದಲ್ಲಿ ಇರ್ತಕ್ಕಂಥ ದೇಶಗಳಿಗೆ ಫುಡ್ ಸೆಕ್ಯೂರಿಟಿಯಲ್ಲಿ ಪ್ರಾಬ್ಲಮ್ಗಳಾಗಿದ್ದಾವ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆ, ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಈ ರೀತಿಯಾಗಿ ಸರ್ ನಾವು ಇದನ್ನು ಕರೆಯುವಂಥದ್ದು. ಇದನ್ನು ಮ್ಯಾಪ್ ಹಾಕಿಬಿಡ್ಬೋದು ನೀವು. ಓಕೆ, ಈಗ ನಾನು ಬೇಗ ಹಾಕಿದೆ, ಬಟ್ ನೀವು ಒಂದು 3-4 ಸರಿ ಇದನ್ನು ರೂಢಿ ಮಾಡ್ಕೊಂಡ್ರಿ ಅಂತಂದರೆ ಇನ್ನೂ ಜಲ್ದಿ ಹಾಕ್ಬೋದು ಸರ್, ಇನ್ನೂ ಜಲ್ದಿ ಹಾಕ್ಬೋದು. ಇಷ್ಟು ಮಾಡ್ಕೊಂಡು ನೀವು ಟ್ರಾಪಿಕಲ್ ಕಂಟ್ರೀಸ್ ಇದ್ರಾಗ ತೋರಿಸ್ಬಿಟ್ರಿ ಅಂದ್ರೆ ಜಬರ್ದಸ್ತ್ ಮಾರ್ಕ್ಸ್ ಬರ್ತವೆ. ಯಾಕೆ ಮಾರ್ಕ್ಸ್ ಬರೋದಿಲ್ಲ? ಓಕೆ, ಸೊ ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಓಕೆ, ಇಷ್ಟಾದ್ಮೇಲೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗಿರಬೇಕು. ನೋಡ್ರಿ, ಇಂಟ್ರೊಡಕ್ಷನ್ ಬರಿಬೇಕು. ಎಲ್ಲೂ ಕೂಡ ಪೀಠಿಕೆ ಅಂತ ಬರಿಬಾರ್ದು, ಆದರೆ ಇದೆಲ್ಲ ಇಂಟ್ರೊಡಕ್ಷನ್. ಇದು ನೀವು ಬರೆಯುವಂಥ ಶೈಲಿಯ ಮೇಲೇ ಸರ್ ಅವರಿಗೆ ಗೊತ್ತಾಗಬೇಕು. ನೀವು ಬರೆಯುವಂತಹ ಒಂದು ಶೈಲಿಯ ಮೇಲೇ ಅವ್ರಿಗೆ ಗೊತ್ತಾಗಬೇಕು. ಏನು ಬರಿಬೇಕು? ಮೊದಲು ಆಹಾರ ಭದ್ರತೆ ಅಂದರೆ ಏನು ಅನ್ನೋದನ್ನು ಬರಿಬೇಕು ಸರ್. ಆಹಾರ ಭದ್ರತೆ ಅಂದರೆ ಏನಪ್ಪ? ಸುಮ್ಮನೆ ಫುಡ್ ಸೆಕ್ಯೂರಿಟಿ ಅಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಫುಡ್ ಸೆಕ್ಯೂರಿಟಿ? ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಹಾರದ ಒಂದು ಲಭ್ಯತೆ ಇರಬೇಕು. ಅದನ್ನು ನಾವೇನಂತ ಕರಿತೀವಿ? ಆಹಾರ ಭದ್ರತೆ, ಅಥವಾ ಅದನ್ನು ಫುಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ಮತ್ತು ಎಲ್ಲ ಕಾಲದಲ್ಲಿ ಬೆಳಿಬೇಕು ಸರ್, ದೊರಿಬೇಕದು. ಸರ್ವಕಾಲದಲ್ಲಿ ಸರ್ವರಿಗೂ ಆಹಾರ ಲಭ್ಯತೆ ಇರಬೇಕು. ಅದು ಹೆಂಗೆ? ಕೈಗೆಟುಕುವ ದರದಲ್ಲಿ, ಎಕ್ಸೆಸಿಬಲ್ ಆ್ಯಂಡ್ ಅಫೋರ್ಡೆಬಲ್, ಎ ಎಕ್ಸೆಸಿಬಲ್ ಆ್ಯಂಡ್ ಅಫೋರ್ಡೆಬಲ್ ಆಗಿ ಅದು ನಮಗೆ ಇರಬೇಕು. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಜಗತ್ತಿನ 80% ಜನತೆಗೆ ಸರ್ ಆಹಾರ ಭದ್ರತೆ ಇಲ್ಲ. ನೋಡ್ರಿ, ಇಂಥ ಪಾಯಿಂಟ್ಗಳು ಕರೆಂಟ್ ಅಫೇರ್ಸ್ನಾಗ ಬಂದಿರ್ತಾವೆ, ಮ್ಯಾಗ್ಝಿನ್ದಾಗ ಬಂದಿರ್ತಾವೆ, ನೆನಪಿಟ್ಕೊಂಡಿರ್ಬೇಕು. ಈ ಪಾಯಿಂಟ್ ಬಂದ ತಕ್ಷಣ ಹೊಡೆದು ತೆಗಿಬೇಕು ಸರ್. ಅದು ಜಗತ್ತಿನ 80% ಜನತೆಗೆ ಆಹಾರ ಭದ್ರತೆ ಇಲ್ಲ. ಇದನ್ನು ಹೇಳಿದ್ದು ವರ್ಲ್ಡ್ ಬ್ಯಾಂಕ್ ಹೇಳಿದ್ದು. ಭಾಳ ಇಂಪಾರ್ಟೆಂಟ್. ವರ್ಲ್ಡ್ ಬ್ಯಾಂಕ್ ಹೇಳಿದ್ದನ್ನು ನೀವು ಅಲ್ಲಿ ಕೋಟ್ ಮಾಡತ್ತೀರಪ್ಪ ಅಂತಂದ್ರೆ ಭಾಳ ಮಹತ್ವ ಬಂದುಬಿಡ್ತದೆ. ಆಫ್ರಿಕಾ, ದಕ್ಷಿಣ ಏಷ್ಯಾ, ಆಮೇಲೆ ಆಗ್ನೇಯ ಏಷ್ಯಾದ ರೈತರು ಕಂಗಾಲಾಗಿದ್ದಾರೆ. ವಾಯುಗುಣ ಬದಲಾವಣೆಯಿಂದ ತತ್ತರಿಸಿ ಹೋಗಿದ್ದಾರೆ. ಹೌದು, ಮಳೆ ಆದರೆ ತದ್ವಾ ಮಳೆ ಆಗೋದು, ಇಲ್ಲಂದ್ರೆ ಸರ್ ಒಟ್ಟ ಮಳೆ ಆಗೋದಿಲ್ಲ. ಹಿಂಗೆ ಹಾಕೊಂತ ಹೋತಂದ್ರೆ ಅವ್ರು ಏನು ಮಾಡ್ಬೇಕು? ಮತ್ತು ಕೆಲವು ವರದಿಗಳ ಪ್ರಕಾರ ಜಗತ್ತಿನ 65 ಮಿಲಿಯನ್ ಜನರು ಹಸಿವಿನಿಂದ ಬಳಲ್ತಾ ಇದ್ದಾರೆ ಇವತ್ತು. 65 ಮಿಲಿಯನ್ ನೋಡ್ರಿ, 65 ಮಿಲಿಯನ್ ಜನ ಸರ್. 1 ಮಿಲಿಯನ್ ಅಂದ್ರೆ 10 ಲಕ್ಷ, 10 ಮಿಲಿಯನ್ ಅಂದ್ರೆ 1 ಕೋಟಿ ಸರ್. 65 ಮಿಲಿಯನ್ ಅಂದ್ರೆ 6.5 ಕೋಟಿ ಜನ. ಕಡಿಮೆ ಇರಬಹುದು, ಜಗತ್ತಿನ ಜನಸಂಖ್ಯೆ 700 ಕೋಟಿ. 700 ಕೋಟಿ ಒಳಗೆ 65 ಕೋಟಿ ಅಂದ್ರೆ ಹೆಚ್ಚು ಕಡಿಮೆ ಜಗತ್ತಿನ 10% ಜನ ಸರ್ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಭಾಳ ಆತಿದೆ. ಅವರಿಗೆ ಹಸಿವಿನಿಂದ ಯಾಕೆ ಬಳಲ್ತಾ ಇದ್ದಾರೆ? ಒಂದು, ಆಹಾರ ಇದೆ, ಅದನ್ನು ದುಡ್ಡು ಕೊಟ್ಟು ತೊಗೊಳಕ್ಕಾಗ್ತಾ ಇಲ್ಲ, ಬಡತನದಾಗ ಅದರ. ಇಲ್ಲ, ದುಡ್ಡಿದ್ರೂ ಒಳ್ಳೆ ಆಹಾರ ಸಿಗ್ತಾ ಇಲ್ಲ. ಕೆಲವು ಮಂದಿ ದುಡ್ಡಿದ್ದು ಪೌಷ್ಟಿಕ ಆಹಾರ ತಿನ್ನಂಗಿಲ್ಲ ಬಿಡ್ರಿ, ಸೆಲೆಬ್ರೇಷನ್ ಆಗ್ತದೆ, ಅದು ಮಾತು ಬೇರೆ. ಓಕೆ, ಇಲ್ಲಿ ಈ ಥರ ಜನನೂ ಇದ್ದಾರೆ. ಇವೆಲ್ಲ ಡೇಟಾಗಳನ್ನು ಬರಿಬೇಕು. ಜಗತ್ತಿನಾಗ ಹಸಿವು ಐತಂತ ಸುಮ್ಮನೆ ಹೇಳ್ರಿ, ಯಾವ ನಿಮ್ಮ ಮಾತು ಕೇಳೋದಿಲ್ಲ, ಮಾರ್ಕ್ಸ್ ಕೊಡೋದಿಲ್ಲ ಅದಕ್ಕೆ. ಜಗತ್ತಿನಾಗ ಹಸಿವು ಜಾಸ್ತಿ ಇದೆ. ಇತ್ತೀಚಿನ ವರದಿಯ ಪ್ರಕಾರ ಜಗತ್ತಿನ 65 ಮಿಲಿಯನ್ ಜನ ಹಸಿವಿನಿಂದ ಬಳಲ್ತಾ ಇದ್ದಾರ. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಇಷ್ಟು ಜನರಿಗೆ ಆಹಾರ ಭದ್ರತೆ ಇಲ್ಲ. ಅವಾಗ ನಿಮ್ಮ ಹೇಳಿಕೆಗೆ ಒಂದು ಇದನ್ನು ಸಿಗ್ತದೆ, ಅದಕ್ಕೊಂದು ಶಕ್ತಿ ಬರ್ತದೆ. ನೀವು ಬೇಕಾದ್ದು ಹೇಳ್ಬೋದು, ಜಗತ್ತಿನಲ್ಲಿ ಇಷ್ಟು ನಿರುದ್ಯೋಗ ಇದೆ. ಯಾರು ಹೇಳ್ಯಾರು? ವರ್ಲ್ಡ್ ಲೇಬರ್ ಬ್ಯೂರೋ ಇದೆ, ಅವ್ರು ಹೇಳಿದಾರ? ಅವ್ರು ಹೇಳಿದ್ದನ್ನು ಬರೀರಿ ನೀವು, ಅವಾಗ ನಿಮಗೆ ಅದಕ್ಕೆ ಮಾರ್ಕ್ಸ್ ಸಿಗ್ತಾವೆ. ನೀವು ಏನೇ ಹೇಳಿದ್ರು ಅದನ್ನು ಸಬ್ಸ್ಟ್ಯಾನ್ಷಿಯೇಟ್, ಅದನ್ನು ಪುಷ್ಟಿ ಕೊಡೋಕ್ಕೆ ಅಲ್ಲಿ ಮತ್ತೊಂದಿಷ್ಟು ಪುರಾವೆಗಳು ಬೇಕು, ಡೇಟಾಗಳು ಬೇಕು. ಅಂದಾಗ ನಿಮ್ಮ ಆನ್ಸರ್ಗೆ ಮಹತ್ವ ಬರ್ತದೆ.
ಸುಪ್ರೀಂ ಕೋರ್ಟ್ ಹೇಳಿರ್ತಾರ, ನಮ್ಮ ರಾಷ್ಟ್ರಪತಿಗಳು ಹೇಳಿರ್ತಾರ, ಪ್ರೈಮ್ ಮಿನಿಸ್ಟರ್ ಹೇಳಿರ್ತಾರ, ಅಂಥವನ್ನ ಬರಿಬೇಕು. ಮತ್ತು ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಇನ್ನೂ ಹೆಚ್ಚಾಗ್ತೈತಂತೆ ಹಸಿವಿನಿಂದ ಸಾಯುವಂಥವರ ಸಂಖ್ಯೆ ಸರ್ ಆಫ್ರಿಕಾ ಮತ್ತು ಏಷ್ಯಾದೊಳಗಡೆ ಇನ್ನೂ ಕೂಡ ಹೆಚ್ಚಾಗ್ತೈತಂತ ಮುಂದಿನ ದಿನಗಳಲ್ಲಿ. ಅದನ್ನೂ ರಿಪೋರ್ಟ್ನಾಗ ಹೇಳಿರುವಂಥದ್ದು. ಇವನು ಬರೆದ್ರಿ ಅಂತಂದ್ರೆ ನಿಮ್ಮ ಇಂಟ್ರೊಡಕ್ಷನ್ ಮುಗಿತು. ಇಂಟ್ರೊಡಕ್ಷನ್ದಾಗ ಏನು ಬರಿಬೇಕು, ನಮಗೆ ಎದರ ಬಗ್ಗೆ ಕೇಳ್ಯಾರ ಅದರದ್ದು ಇಂಪಾರ್ಟೆನ್ಸು ಮತ್ತು ಅದರದ್ದು ಮೀನಿಂಗ್ ಏನು ಅನ್ನೋದನ್ನು ನೀವು ಬರಿಬೇಕು. ಅದರದ್ದು ಮೀನಿಂಗ್ ಏನು ಅನ್ನೋದನ್ನ ಸರ್ ನೀವು ಬರೆಯಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಅದಾದ್ಮೇಲೆ ಮುಖ್ಯ ಭಾಗ, ಓಕೆ, ಬಾಡಿ ಪಾರ್ಟ್ ಅಂತ ಕರಿತೀವಿ. ಹಿಂಗೆ ಬರೆಯಂಗಿಲ್ಲ. ಮತ್ತಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮಗೆ ಗೊತ್ತಾಗ್ಲಿ ಅಂತ ಮುಖ್ಯ ಭಾಗ, ಪೀಠಿಕೆ, ಉಪಸಂಹಾರ ಬರೆದಿರ್ತೇನೆ. ನೀವು ನಾಳೆ ಮೇನ್ಸ್ ಪರೀಕ್ಷೆ ಬರಿಬೇಕಾದಾಗ ಯಾವುದೇ ಕಾರಣಕ್ಕೂ ಸರ್ ಇದನ್ನು ಬರೆಯಂಗಿಲ್ಲ. ಮುಖ್ಯ ಭಾಗಕ್ಕೆ ಬರೋಣ. ಆಹಾರ ಭದ್ರತೆ ನೋಡ್ರಿ, ಈಗ ನಮ್ಮಲ್ಲಿ ಆಗೈತಲ್ಲ ಸರ್, ನಮ್ಮಲ್ಲಿ ದಿನ ನೋಡತ್ತೀವಿ ನಾವು, ಕಬ್ಬು ಕಡಿಮೆ ಬೆಳೆದಾರ ದಿನ ಪೇಪರ್ನಾಗ ಬರಾಕತ್ತೈತಿ. ನೆಕ್ಸ್ಟ್ ಇನ್ನೂ ಒಂದು ಬರಾಕತ್ತೈತಿ, ಭಾರತ ದೇಶದಲ್ಲಿ ಅಕ್ಕಿ ಮತ್ತು ಗೋಧಿಯನ್ನ ರಫ್ತು ಮಾಡಂಗಿಲ್ಲ, ಬ್ಯಾನ್ ಮಾಡಿದಾರೆ. ಬಾಸ್ಮತಿ ಅಕ್ಕಿ ಒಂದ ನೀವು ಬೇರೆ ದೇಶಕ್ಕೆ ಕಳಿಸ್ರಿ, ಬಾಸ್ಮತಿ ಬಿಟ್ಟು ಬೇರೆ ಯಾವುದೇ ವೆರೈಟಿ ರೈಸ್ ಭತ್ತವನ್ನ ಬೇರೆ ದೇಶಕ್ಕೆ ರಫ್ತು ಮಾಡಂಗಿಲ್ಲ. ಯಾಕಂದ್ರೆ ಭಾರತದಲ್ಲಿ ಮುಖ್ಯ ಆಹಾರ ಬೆಳೆಗಳು, ಮುಖ್ಯವಾಗಿ ನಮ್ಗೆ ಬೇಕಾಗಿರೋದನ್ನೇ ಅಕ್ಕಿ, ಗೋಧಿ, ಅನ್ನ, ಚಪಾತಿ ಬೇಕಲ್ಲ ಮತ್ತು ದಿನ ನಮ್ಮದು ಮೇನ್ ಫುಡ್ ಸ್ಟ್ಯಾಪಲ್ ಅದು. ಓಕೆ, ಸೊ ಹಿಂಗಾಗಿ ನಾವು ಅದನ್ನು ತೊಗೊಳಬೇಕು ದಿನಲ್ಲೂ. ಮತ್ತು ನಮಗೆ ಸಾಲುವಲ್ಲಿ ತಂದಾಗ ಮತ್ತೇನು ಬೇರೆ ದೇಶಕ್ಕೆ ಕಳಿಸಿರ ನಮಗೆ ಇನ್ನೂ ಕಡಿಮೆ ಆಗ್ತೈತಿ, ಇನ್ನೂ ರೇಟ್ ಹೆಚ್ಚಾಗ್ತೈತಿ, ಬಡವ್ರಿಗೆ ಇನ್ನೂ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಭಾರತ ಸರ್ಕಾರ ಏನು ಮಾಡಿದೆ, ಗೋಧಿ ಮತ್ತು ಅಕ್ಕಿ ಯಾವುದೇ ಕಾರಣಕ್ಕೂ ರಫ್ತು ಮಾಡಂಗಿಲ್ಲ. ಬಟ್ ಅಕ್ಕಿ ಒಳಗಡೆ ಎಕ್ಸೆಪ್ಟ್ ಬಾಸ್ಮತಿ ರೈಸ್, ಬಾಸ್ಮತಿ ಬಿಟ್ಟು ಉಳಿದಿದ್ದು ಯಾವುದು ರಫ್ತು ಮಾಡಂಗಿಲ್ಲ ಅಂತ ಹೇಳ್ಯಾರ. ಯಾಕಂದ್ರೆ ನಮ್ಮಲ್ಲೇನೋ ಮಳೆ ಆಗಿಲ್ಲ, ನಮ್ಮಲ್ಲೇನೋ ಬರಗಾಲ, ನಾವೇ ಸಾಕಾಗಿ ಹೋಯ್ತೀನಿ, ಮತ್ತು ಬೇರೆ ದೇಶಕ್ಕೆ ಎದಕ್ಕೆ ಕಳಿಸೋದಂತ ಹಿಂಗೆ. ಆಹಾರ ಭದ್ರತೆ ಸಿಗದಿರಲು ಕಾರಣಗಳು ನೋಡ್ರಿ. ಈಗ ನೋಡೋಣ, ಆಹಾರ ಭದ್ರತೆ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ನು ಕ್ವಶನ್ದಾಗ ಏನು ಕೇಳತ್ತನಪ್ಪ ಅಂತಂದ್ರೆ, ಭಾರತದಲ್ಲಿ ಅಥವಾ ಈ ಟ್ರಾಪಿಕಲ್ ಕಂಟ್ರಿ ಒಳಗಡೆ ಕೃಷಿ ಫೇಲ್ಯೂರ್ ಆಗ ಕಾರಣಗಳು ಏನಂತ ಕೇಳತ್ತಾನ ಅವನು. ಗೊತ್ತಾಗತ್ತೈತೆ ನಾ ಹೇಳಿದ್ದು. ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇಂದ ಫುಡ್ ಸೆಕ್ಯೂರಿಟಿ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತೈತೆ ಅಂದ್ರೆ, ಫುಡ್ ಆಹಾರದ ಭದ್ರತೆ ಇಲ್ಲ ಅಂದ್ರೆ ಕೃಷಿ ಕೆಟ್ಟೈತೆ ಅಂತ ಅರ್ಥ, ಕೃಷಿಯಲ್ಲಿ ಉತ್ಪಾದನೆ ಕಡಿಮೆ ಆಗೈತೆ ಅಂತ ಅರ್ಥ. ಅದನ್ನ ಕೇಳತ್ತ ನಾವು ಇಂಡೈರೆಕ್ಟ್ ಆಗಿ. ಕೃಷಿ ದಿನೇ ದಿನೇ ಸೊರಗ್ತಾ ಇದೆ, ಅದಕ್ಕೆ ಕಾರಣ ಏನು ಅಂಥೇಳಿ ಅವರು ಕೇಳಿದ್ರು. ಓಕೆ, ನೋಡ್ರಿ ಫಸ್ಟ್ ಏನು ಮಾಡೋಣಪ್ಪ, ಉಷ್ಣವಲಯದ ದೇಶಗಳ ಬಗ್ಗೆ ಒಂದೊಂದು ದೇಶಗಳು ಏನೇನು ಪ್ರಾಬ್ಲಮ್ ಅದಾವು ನೀವು ಬರೀಬೇಕಲ್ಲ. ಭಾಳ ಬೇಡ, ಎರಡೆರಡು ಮೂರು ಲೈನ್ ಗೊತ್ತಿದ್ರೆ ಸಾಕು. ಯಾಕಂದ್ರೆ ಇದು ಕ್ವಶನ್ ಕೇಳಿದ್ದು ಬರೀ 10 ಮಾರ್ಕ್ಸಿಗೆ ಕೇಳನ್ ಸರ್. ಇದನ್ನು 10 ಮಾರ್ಕ್ಸಿಗೆ ಈ ಕ್ವಶನ್ ಕೇಳನ್ IAS ಒಳಗಡೆ. ಈಗೆಲ್ಲ ಕ್ವಶನ್ಗಳು ಭಾಳ ಸಣ್ಣ ಬರ್ತಾವೆ, ಸಿಕ್ಕಾಪಟ್ಟೆ. ಹಂಗೆ ಮೊದಲಿನಂಗೆಲ್ಲ 50 ಮಾರ್ಕ್ಸು 70 ಮಾರ್ಕ್ಸಿನ ಕ್ವಶನ್ಗಳು ಬರಂಗಿಲ್ಲ. ಎಸ್ಸೇ ಅಲ್ಲ ಇದು, ಕ್ವಶನ್ ಇದು. ನೋಡ್ರಿ, ಉಷ್ಣವಲಯದ ದೇಶಗಳಲ್ಲಿ ಬ್ರೆಜಿಲ್, ಓಕೆ, ಭಾರತ, ಪೆರು, ಬಾಂಗ್ಲಾ, ವಿಯೆಟ್ನಾಂ ಮುಖ್ಯವಾಗಿ ಕಂಡು ಬರ್ತವೆ. ಇಂಡೋನೇಷ್ಯಾ ಇವೆಲ್ಲ ಬರ್ತವೆ. ಈಗ ನಾವು ಒಂದೊಂದೇ ತಗೊಳ್ಳೋಣ. ಅಂದ್ರೆ ಅವ್ರು ಏನು ಕೇಳ್ಯಾರ, ಟ್ರಾಪಿಕಲ್ ಕಂಟ್ರಿ. ಆ ಟ್ರಾಪಿಕಲ್ ಕಂಟ್ರಿ ಯಾವ ಅನ್ನೋದನ್ನು ಮೊದಲ ನಾವು ಹೇಳ್ಬೇಕು. ಹೇಳಿ ಅಲ್ಲಿ ಏನೇನು ಪ್ರಾಬ್ಲಮ್ ಆಗತೈತಿ, ಕೃಷಿ ಯಾಕೆ ಹೊಡೆತ ಬೀಳ್ತಾ ಇದೆ ಅನ್ನೋದನ್ನ ಬರಿತಾ ಹೋಗ್ಬೇಕು. ಲಾಸ್ಟಿಗೆ ಕನ್ಕ್ಲೂಷನ್ ಕೊಡ್ಬೇಕು. ಏನಾಗತ್ತೈತಪ್ಪ, ಬ್ರೆಜಿಲ್ ಒಳಗಡೆ ಪದೇ ಪದೇ ಪ್ರವಾಹಗಳು ಬರ್ತಾ ಇದ್ದವು, ಸಿಕ್ಕಾಪಟ್ಟೆ ಸರ್. ಅಮೆಜಾನ್ ಕಾಡುಗಳು, ಓಕೆ, ಒಂದು ಕಡೆ ಸಿಕ್ಕಾಪಟ್ಟೆ ಪ್ರವಾಹ ಬಂದು ಇಳುವರಿ ಎಲ್ಲ ಕಡಿಮೆ ಆಗ್ತಾ ಇದೆ, ಇನ್ನೊಂದು ಕಡೆ ಅಮೆಜಾನ್ ಕಾಡುಗಳು ನಾಶ ಆಗ್ತಾ ಇದೆ. ಈಗ 1 ವರ್ಷದಿಂದ ನಾವು ಕೇಳಿದ್ವಿ ಸರ್, ಅಮೆಜಾನ್ ಕಾಡುಗಳಲ್ಲಿ ಬೆಂಕಿ, ಓಕೆ, ಸಿಕ್ಕಾಪಟ್ಟೆ ಬೆಂಕಿ ಹತ್ತಿಬಿಟ್ಟೈತೆ ಅಮೆಜಾನ್ ಕಾಡುಗಳಲ್ಲಿ. ಎಷ್ಟು ಬೆಂಕಿ ಹತ್ತೈತಪ್ಪ, ಯಾವ ಲೆವೆಲ್ಗೆ ಬೆಂಕಿ ಹತ್ತೈತಪ್ಪ ಅಂತಂದ್ರೆ 1 ನಿಮಿಷಕ್ಕೆ 1 ಫುಟ್ಬಾಲ್ ಗ್ರೌಂಡ್ ಅಷ್ಟು ಏರಿಯಾ ಕಾಡು ಸುಟ್ಟು ಹೋಗ್ತಾ ಇದೆ ಸರ್. ಯೋಚನೆ ಮಾಡ್ರಿ ನೀವು, 1 ನಿಮಿಷದಾಗ 1 ಫುಟ್ಬಾಲ್ ಗ್ರೌಂಡ್ ಅಷ್ಟು ಏರಿಯಾ ಸುಟ್ಟು ಹೊಂಟೈತಂದ್ರೆ ಯಾ ನಮೂನಿ ಬೆಂಕಿ ಹತ್ತಿರಬಾರ್ದು. ಅಷ್ಟು ದೊಡ್ಡ ಪ್ರಮಾಣದಾಗ ಬೆಂಕಿ ಹತ್ತೈತೆ. 3 ದಿವಸ ಹಗಲಿ ರಾತ್ರಿ ಸುಟ್ಟೈತೆ ಸರ್ ಕಾಡು, ಅಮೆಜಾನ್ ಕಾಡು. ಅದನ್ನ ಆರ್ಸಕ್ಕೆ ಬ್ರೆಜಿಲ್ ಸರ್ಕಾರದವರು 2 ಹೆಲಿಕಾಪ್ಟರ್ ಕಳಿಸ್ಯಾರ. 2 ಹೆಲಿಕಾಪ್ಟರ್ದಾಗ ಸರ್, ಒಂದೊಂದು ಹೆಲಿಕಾಪ್ಟರ್ದಾಗ ಎಷ್ಟು ನೀರು ಹಿಡಿಸ್ತಾವ, ಒಂದು 2000 ಲೀಟ್ರ್, ಈತೆಗೊಂದು 2000 ಲೀಟ್ರ್. 2000 ಲೀಟ್ರ್ ನೀರು ಇವತ್ತು ಮನ್ಯಾಗ 5 ಮಂದಿ ಇದ್ರೆ ಸರ್ 1 ದಿವ್ಸನಾಗ ಖಾಲಿ ಆಗ್ತಾವ. 5 ಮಂದಿಗೆ 1 ದಿವ್ಸನಾಗ ಖಾಲಿ ಆಗ್ತಾವ ಅಷ್ಟು ನೀರು. ಅಂದ್ರೆ ಇವರು ಬೆಂಕಿ ಆರಿಸ್ಬೇಕಂತ ಪ್ರಯತ್ನ ಮಾಡತ್ತಾರೋ ಏನದನ್ನು ಮುಂದೆ ಹಾಕಕ್ಕೆ ಪ್ರಯತ್ನ ಮಾಡತ್ತಾರೋ ಗೊತ್ತೇ ಇಲ್ಲ. ಸರ್ಕಾರದ ನಿರ್ಲಕ್ಷ್ಯಗಳು ಸರ್, ಕಾಡುಗಳು ನಾಶ ಆಗಕ್ಕೆ ಕಾರಣ ಆದಂತ. ಓಕೆ, ಬೆಂಕಿ ಹತ್ತೈತಿ. ಯಾವಾಗ ಹತ್ತೈತಿ? ಮಳೆಗಾಲದಾಗ ಹತ್ತೈತಿ ಬೆಂಕಿ. ಬೇಸಿಗೆ ಕಾಲದಲ್ಲಿ ಬೆಂಕಿ ಹತ್ತೈತಿ. ನಾವೆಲ್ಲ ರೆಡಿ ಇಟ್ಕೋಬೇಕು.
ಅಲ್ಲಿ ಬೆಂಕಿ ಹತ್ತಿಲ್ಲಂಗೆ ನಾವು ಫೈರ್ ಲೈನ್ಗಳನ್ನು ಮಾಡಬೇಕು, ಏನಾರ ಮುಂಜಾಗ್ರತಾ ಕ್ರಮಗಳು ಏನೂ ಇಲ್ಲ. ಹಿಂಗಾಗಿನೇ ಸರ್ ಅವು ಕಾಡುಗಳು ನಾಶ ಆಗ್ಯಾವ. ಓಕೆ, ಇಲ್ಲಿ ಕೂಡ ಪ್ರವಾಹಗಳು ಮತ್ತೆ ಕಾಡುಗಳು ನಾಶ ಆಗಕತ್ತು ಅಂತಂದ್ರೆ ವಾತಾವರಣದಲ್ಲಿ ಏರುಪೇರು ಆಗ್ತೈತಿ, ಪ್ರವಾಹಗಳು. ಮಳೆ ಆದ್ರೆ ಸಿಕ್ಕಾಪಟ್ಟೆ ಮಳೆ, ಆಗ್ಲಿಲ್ಲ ಅಂದ್ರೆ ಒಟ್ಟ ಇಲ್ಲ, ಕಾಡುಗಳ ನಾಶ. ನೆಕ್ಸ್ಟ್ ನೋಡ್ರಿ ಸರ್ ಏನಪ್ಪಾ, ಎಲ್ ನಿನೋ ಪ್ರಭಾವದಿಂದ ಪೆರು ದೇಶದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಮಂಜುಗಡ್ಡೆ ಕರಗಿ ಹಾನಿಯಾಗ್ತದೆ. ಎಲ್ ನಿನೋ ಪ್ರಭಾವದಿಂದ ಪೆರು ದೇಶದಲ್ಲಿ ಸರ್ ಉಷ್ಣಾಂಶ ಹೆಚ್ಚಾಗ್ತದೆ, ಮಂಜುಗಡ್ಡೆ ಕರಗ್ತಾ ಇದೆ. ಯಾಕಂದ್ರೆ ಈಗ ನಮ್ಮಲ್ಲಿ ಅಲ್ಲಿ ಎಲ್ ನಿನೋ ಬರ್ತಾ ಇದೆ. ಎಲ್ ನಿನೋ ಲಾನಿನ ಗೊತ್ತೈತೆ. ಲಾನಿನ ಬಂದ್ರೆ ಭಾಳ ಬೆಸ್ಟ್, ಒಳ್ಳೆ ಮಳೆ ಬೀಳ್ತೈತೆ, ಮಾನ್ಸೂನ್ ನಮಗೂ ಬರ್ತೈತೆ. ಎಲ್ ನಿನೋ ಬಂತಂದ್ರೆ ಸರ್ ಮಳಿ ಸಮುದ್ರದಾಗ ಆಗಕ್ಕೆ ಶುರು ಆಗ್ತೈತಿ, ಎದಕ್ಕೂ ಉಪಯೋಗ ಇಲ್ಲ. ಓಕೆ, ಸೊ ಇದು ಪ್ರಾಬ್ಲಮ್ ಎಲ್ಲಿ, ಪೆರು ದೇಶದಲ್ಲಿ. ಬ್ರೆಜಿಲ್ದಾಗ ಆ ಪ್ರಾಬ್ಲಮ್. ಭಾರತದಲ್ಲಿ ಬಿಸಿ ಗಾಳಿ ಮತ್ತು ಪ್ರಕೃತಿ ವಿಕೋಪಗಳಿಂದ ಇಳುವರಿ ಕಡಿಮೆ ಆಗ್ತಾ ಇದೆ. ಬಿಸಿ ಗಾಳಿ, ಹೀಟ್ ವೇವ್ಸ್ ಬರ್ತಾ ಇದಾವ. ಓಕೆ, ಆಮೇಲೆ ಮಣ್ಣಿನಾಗ ತೇವಾಂಶ ಕಡಿಮೆ ಆಗತ್ತೈತೆ. ನಮ್ಮ ನೀತಿ ಆಯೋಗದವ್ರು ಹೇಳಿದಾರೆ ಇದನ್ನು. ಮಣ್ಣಿನಾಗ ನೀರಿನ ಅಂಶ ಕಡಿಮೆ ಆಗೈತಿ. ಮಣ್ಣಿನಾಗ ನೀರಿದ್ರನ ಏನಾಗ್ತೈತಿ, ಬೀಜಗಳು ಮೊಳಕೆ ಬಿಡ್ತಾವ. ಬೀಜಗಳ ಮೊಳಕೆ ಬಿಡ್ತಾ ಇಲ್ಲ ಭಾರತದ ಮಣ್ಣಿನಲ್ಲಿ ಸರ್, ತೇವಾಂಶ ಕಡಿಮೆ ಆಗೈತಿ. ಯಾಕೆ ಮಳೆ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು, ಇರೋ ಬರೋ ತೇವಾಂಶ ಸಹಿತ ಒಣಗಿ ಹೊಂಟು ಬಿಟ್ಟೈತಿ. ಇದು ಪ್ರಾಬ್ಲಮ್ ನಮ್ಮಲ್ಲಿ. ಹಿಂಗಾಗಿ ಕೃಷಿ ಕಡಿಮೆ ಆಗೈತಿ. ಕೃಷಿ ಕಡಿಮೆ ಆತಂದ್ರೆ ಆಹಾರ ಕಡಿಮೆ ಆತಂದ್ರೆ ಆಹಾರ ಭದ್ರತೆ ಎಲ್ಲಿಂದ ಬರ್ತೈತಿ? ಇಲ್ಲ, ಹಸಿವಿನಿಂದ ಸಾಯೋರ ಸಂಖ್ಯೆ ಹೆಚ್ಚಾಗ್ತೈತಿ. ಮತ್ತು ಕೃಷಿ ಉತ್ಪಾದನೆನೇ ಕಡಿಮೆ ಆತಂದ್ರೆ ಬೆಲೆ ಹೆಚ್ಚಾಗ್ತವ. ಬೆಲೆ ಹೆಚ್ಚಾತಂದ್ರೆ ಬಡವರು ತೊಗೊಳಕ್ಕಾಗೋದಿಲ್ಲ. ನೆಕ್ಸ್ಟ್ ಸರ್, ಅಕಾಲಿಕ ಮಳೆಯಿಂದ ಕೃಷಿ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಇದೆ. ನೋಡಿದೀವಿ ನಾವು, ಮಳೆ ಬಂತು ಸಿಕ್ಕಾಪಟ್ಟೆ ಬಂದ್ಬಿಡ್ತೈತೆ ಸರ್, ಬರಲಿಲ್ಲ ಒಟ್ಟ ಇಲ್ಲ. ಹೊಲಗಳು ಕೊಚ್ಕೊಂಡು ಹೋಗಿರ್ಬೇಕು, ಹಂಗೆ ಮಳೆ ಬರ್ತದೆ. ಬರಲಿಲ್ಲ ಅಂದ್ರೆ ಒಟ್ಟ ಏನೂ ಇಲ್ಲ. ಬೀಜ ಮೊಳಿ ಕೊಡಂಗಿಲ್ಲ, ಆ ನಮೂನಿ ಬರಗಾಲ. ಸರಿ, ನಮ್ಮ ಕರ್ನಾಟಕದಲ್ಲೂ ಬರಪೀಡಿತ ಇದನ್ನಂತೂ ಘೋಷಣೆ ಮಾಡಿದ್ದಾರೆ, ನಿಮಗೂ ಎಲ್ಲ ಗೊತ್ತಿರಬೇಕು. ಓಕೆ, ಬಾಂಗ್ಲಾದೇಶ್. ನೆಕ್ಸ್ಟ್, ಬಾಂಗ್ಲಾದೇಶದಲ್ಲಿ ಸರ್ ದಿನೇ ದಿನೇ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಒಳಗಡೆ ಐಸ್ ಕರಗ್ತಾ ಇದೆ. ಐಸ್ ಕರಗಿ ಸಿಹಿ ನೀರು ಸರ್ ಸಮುದ್ರವನ್ನು ಸೇರಿ ಸಮುದ್ರದ ಮಟ್ಟ ಹೆಚ್ಚಾಗತ್ತದ. ಇದರಿಂದ ಬಾಂಗ್ಲಾದೇಶದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇದೇ ಸೇಮ್ ಪ್ರಾಬ್ಲಮ್ ವಿಯೆಟ್ನಾಂ ದೇಶದಲ್ಲೂ ಆಗ್ತಾ ಇದೆ. ಯಾಕೆ ಬಾಂಗ್ಲಾದೇಶ ತಗೊಳತ್ತೀನಿ, ಯಾಕೆ ವಿಯೆಟ್ನಾಂ ತಗೊಳತ್ತೀನಿ, ಯಾಕೆ ಇಂಡೋನೇಷ್ಯಾ ತಗೊಳತ್ತೀನಿ? ಬಿಕಾಸ್ ದೇ ಆರ್ ಲೊಕೇಟೆಡ್ ಇನ್ ದ ಟ್ರಾಪಿಕಲ್ ಏರಿಯಾ, ದೇ ಆರ್ ಟ್ರಾಪಿಕಲ್ ಕಂಟ್ರೀಸ್. ದ ಕ್ವೆಶನ್ ಈಸ್ ಡಿಮ್ಯಾಂಡಿಂಗ್ ದ ಕಾನ್ಸಿಕ್ವೆನ್ಸಸ್ ಇನ್ ದಿ ಟ್ರಾಪಿಕಲ್ ಕಂಟ್ರೀಸ್. ಟ್ರಾಪಿಕಲ್ ಕಂಟ್ರೀಸ್ ಮೇಲೆ ಕ್ವಶನ್ ಫೋಕಸ್ ಮಾಡಕತ್ತೈತೆ. ಅದಕ್ಕೆ ನಮ್ಮ ಉದ್ದಾಮ ಆ ದೇಶಗಳ ಹೆಸರುಗಳನ್ನು, ಅಲ್ಲಿಯ ಸಮಸ್ಯೆಗಳನ್ನು ಹೇಳ್ತಾ ಇದ್ದೀವಿ. ಅಲ್ಲಿಯೂ ಕೂಡ ವಿಯೆಟ್ನಾಂದಾಗ ಭತ್ತ ಭಾಳ ಬೆಳೀತಾರೆ ಸರ್. ಭತ್ತನೂ ಬೆಳೀತಾರೆ ಸರ್. ಯಾಕಂದ್ರೆ ಸಮುದ್ರ, ನೀವು ಸಮಭಾಜಕ ವೃತ್ತಕ್ಕೆ ಸಮೀಪ ಹೋದಂಗೆ ಮಳೆ ಭಾಳ ಆಗ್ತೈತಿ. ಭಾಳ ಮಳೆಯಿಂದ ಭತ್ತ ಬೆಳೀತಾರೆ ಅಷ್ಟೇ. ತಮಿಳ್ನಾಡಿನಾಗೂ ಹಂಗೆ ಆಗ್ತೈತಿ, ಶ್ರೀಲಂಕಾದಾಗೂ ಹಂಗೆ ಆಗ್ತೈತಿ, ಇಂಡೋನೇಷ್ಯಾದಲ್ಲೂ ಹಂಗೆ ಸರ್. ಮಳೆಯ ಪ್ರಮಾಣದಲ್ಲಿ ಏರಿಳಿತ ಆಗೈತೆ. ಅಲ್ಲಿ ಚಹಾ ಬೆಳೀತಾರೆ. ಚಹಾ ಮತ್ತು ಕಾಫಿ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಚಹಾ, ಕಾಫಿ ಯಾಕಂತಂದ್ರೆ ಸರ್ ಮಳೆ ಬಂದ್ರೆ ಬಂತು, ಬರ್ದಿರಲಿಲ್ಲ, ಅವು ಉತ್ಪಾದನೆ ಕಡಿತ ಆಗ್ತಾ ಇದೆ. ಆಫ್ರಿಕಾದ ದೇಶಗಳಾದಂಥ ನೈಜೀರಿಯಾ, ಇಥಿಯೋಪಿಯಾ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಹಗಳು ಬರ್ತಾ ಇದ್ದಾವೆ. ಅಂದರೆ ಇವೆಲ್ಲ ನಮ್ಮ ಉಷ್ಣವಲಯದಲ್ಲಿ ಬರ್ತಕ್ಕಂಥ ದೇಶಗಳು. ಇಲ್ಲಿ ವಾಯುಗುಣ ಬದಲಾವಣೆಯಿಂದ ಪ್ರವಾಹ, ಸಮುದ್ರ ಮಟ್ಟ ಏರಿಕೆ, ಆಮೇಲೆ ಸರ್ ಕೋಲ್ಡ್ ವೇವ್, ಹೀಟ್ ವೇವ್ ಇವೆಲ್ಲ ಬಂದು ಕೃಷಿಯನ್ನು ಹಾಳು ಮಾಡ್ತಾ ಇದ್ದಾವ. ಕೃಷಿ ಹಾಳಾತಂದ್ರೆ ಜನರಿಗೆ ಆಹಾರದ ಭದ್ರತೆ ಇರೋದಿಲ್ಲ. ಅಂದ್ರೆ ಆಹಾರ ಭದ್ರತೆ ಇಲ್ಲಂದ್ರೆ ಬರೀ ಗೌರ್ಮೆಂಟ್ ಅಷ್ಟೇ ಕಾರಣ ಅಲ್ಲ, ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ನು ಕಾರಣ. ಇದನ್ನು ಬರೀಬೇಕು. ಪಾಯಿಂಟ್ ಅಂಡರ್ಸ್ಟುಡ್? ಅರ್ಥ ಆಗತ್ತೆ ಸರ್ ಹೆಂಗೆ ಬರಿಬೇಕಂತ ಹೇಳಿ. ಇದನ್ನು ನೀವು ಏನು ಬರಿಬೇಕು ಅನ್ನೋದು ನೀವು ಬರೆಯೋಕ್ಕಿಂತ ಮೊದಲು ಒಂದು ಬಿಟ್ಟು 2 ನಿಮಿಷ ಯೋಚನೆ ಮಾಡ್ಬೇಕು. ಏನು ಬರಿಬೇಕು, ವಾಟ್ ನೀಡ್ಸ್ ಟು ಬಿ ರೈಟ್ ಇನ್ ದಿಸ್ ಪರ್ಟಿಕ್ಯುಲರ್, ಇದನ್ನು ನೀವು ಅರ್ಥ ಮಾಡ್ಕೊಂಡು ಬರೆಯಕ್ಕೆ ಶುರು ಮಾಡಿ. ಲಾಸ್ಟ್ ಉಪಸಂಹಾರ. ಉಪಸಂಹಾರ ಅಂತಂದ್ರೆ ಕೆಲವೊಂದು ನೀವು ಅದಕ್ಕೆ ಏನು ಕೊಡ್ಬೇಕು ಸರ್? ಓಕೆ, ಸೊ ನೀವು ಅದಕ್ಕೆ ಪರಿಹಾರಗಳನ್ನು ಕೊಡಕ್ಕೆ ಸಾಧ್ಯ ಆಗಿರ್ಬೇಕು. ಪರಿಹಾರಗಳನ್ನು ಕೊಡ್ಬೇಕು ಸರ್. ಮಣ್ಣಿನಲ್ಲಿ ಜೈವಿಕ ಅಂಶಗಳ ಪ್ರಮಾಣ ಹೆಚ್ಚಾಗೋ ಥರ ಮಾಡಬೇಕು. ಮಣ್ಣಿನ ಫಲವತ್ತತೆ ಉಳಿತೈತೆ. ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಬೇಕು. ಇವತ್ತು ಪ್ರವಾಹ ಬಂದು ಮಣ್ಣೆಲ್ಲ ಸೌದು ಹೋಗಿ ಸರ್ ಬಂಗಾಳ ಕೊಲ್ಲಿಯನ್ನು ಸೇರ್ತಾ ಇದೆ. ಅದಕ್ಕೆ ಸೇವ್ ದ ಸಾಯಿಲ್ ಅಂತೇಳಿ ಒಂದು ಜಗತ್ತಿನಾದ್ಯಂತ ಆಂದೋಲನ ಮಾಡಿದರು. ಜಗ್ಗಿ ವಾಸುದೇವ್ ಅವರು, ಸದ್ಗುರು ಅವರು. ಓಕೆ, ಇಡೀ ಜಗತ್ತಿನಾಗ ದೊಡ್ಡ ಆಂದೋಲನ ಮಾಡಿದರು, ಸೇವ್ ಸಾಯಿಲ್ ಅಂತೇಳಿ. ಎಷ್ಟೋ ಮಂದಿಗೆ ಸಾಯಿಲ್ ಯಾಕೆ ಸೇವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮರಗಿಡಗಳನ್ನು ಕಡಿಯೋದು, ಇದರಿಂದ ಪ್ರವಾಹ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗ್ತದೆ. ಫಲವತ್ತಾದ ಮಣ್ಣು ಇಲ್ಲಂದ್ರೆ ಸಸ್ಯಗಳೆಲ್ಲಿಂದ ಬೆಳೀತವೆ? ಸಸ್ಯಗಳಿಲ್ಲಂದ್ರೆ ಮತ್ತು ಆಹಾರ ಎಲ್ಲಿಂದ ಬರ್ತದೆ?
ನೆಕ್ಸ್ಟ್ ಪಳೆಯುಳಿಕೆ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು, CO2. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗಿಗೆ ಡೈರೆಕ್ಟ್ ಆಗಿ ಸರ್ ಇದು ಇದು ಏನಾಗ್ತದೆ, ಇಂಪ್ಯಾಕ್ಟ್ ಆಗ್ತದೆ. ಪಳೆಯುಳಿಕೆ ಇಂಧನಗಳಿಂದ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಬರ್ತಾವೆ. ನೆಕ್ಸ್ಟ್ ಇದರ ಜೊತೆಗೆ ಸರ್ ಸುಸ್ಥಿರ ಕೃಷಿಗೆ ಉತ್ತೇಜನ ಕೊಡಬೇಕು. ಕೃಷಿ ಮಾಡಬೇಕು, ಬಟ್ ಸುಸ್ಥಿರ ಕೃಷಿ ಇರಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್ಗಳನ್ನು ಮಾಡಬೇಕು. ಆಮೇಲೆ ಕೃಷಿ ಮಾಡೋದ್ರಿಂದ ಹೆಚ್ಚಾಗಿ ಅದರಿಂದ ಸರ್ ಯಾವುದೇ ವಿಷಕಾರಿ ಅನಿಲಗಳು ಹೋಗಿರಬಾರ್ದು, ರಾಸಾಯನಿಕಗಳನ್ನು ಬಳಸಬಾರ್ದು, ಸಿಕ್ಕಾಪಟ್ಟೆ ಗಿಡ ಬಣ ಎಲ್ಲನೂ ಕಡದಲ್ಲಿ ಕೃಷಿ ಮಾಡಬಾರ್ದು. ಗಿಡ ಮರಗಳ ಜೊತೆಗೇ ಕೃಷಿ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹೈನುಗಾರಿಕೆ ಇಂಥವೆಲ್ಲ ಮಾಡಬೇಕು. ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ. ಯಾಕಂದ್ರೆ ಅಕಸ್ಮಾತ್ ಕೃಷಿ ಕೊಟ್ಟರು ಇದರ ನಮಗೆ ಆಹಾರ ಕೊಡ್ತೈತೆ. ಕೆಲವು ರೈತರು ಭಾಳ ರಿಸ್ಕಿ ತೊಗೊಂಡಿರ್ತಾರೆ. ಬೆಳೆ ಒಂದರ ಮೇಲೆ ನೀವು ಡಿಪೆಂಡ್ ಆದ್ರಿ, ಅಕಸ್ಮಾತ್ ಅದಕ್ಕೆ ರೇಟ್ ಬರಲಿಲ್ಲ ಅಥವಾ ರೇಟ್ ಬಂದರೂ ನಮ್ಮ ಬೆಳೆ ಬರಲಿಲ್ಲ, ಹಂಗೆ ಆತಂದ್ರೆ ಮುಂದೇನು ತಿನ್ನಕೇನು ಇರೋದಿಲ್ಲ. ಬಟ್ ಕೆಲವು ಜನ ಅದರಾಗ ಶಾಣ್ಯಾರದ ರೈತರು, ಅವರೊಂದು 2-3 ಸೋರ್ಸ್ ಆಫ್ ಇನ್ಕಮ್ 2-3 ಮಾಡ್ಕೊಂಡಿರ್ತಾರೆ. ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ, ಮತ್ತೊಂದೇನೋ ಕಾಯಿಪಲ್ಯ ಬೆಳೆಯೋದು, ಮೇನ್ ಬೆಳೆ ಬೆಳೆಯೋದು. ಅಕಸ್ಮಾತ್ ಒಂದು ಕೈ ಕೊಟ್ಟರು ಒಂದರ ಅವ್ರ ಕೈ ಹಿಡಿತಾವೆ, ಬೀದಿಗೆ ಬರಕ್ಕೆ ಕೊಡೋದಿಲ್ಲ. ಹಂಗೆ ಡೈವರ್ಸಿಫಿಕೇಶನ್ ಇರ್ಬೇಕು ಯಾವಾಗಿದ್ರು. ಇವನ್ನೆಲ್ಲ ಮಾಡಿದರೆ ಇದರಿಂದ ನಾವು ಹೊರಗಡೆ ಬರ್ಬೋದು. ದೀಸ್ ಆರ್ ಆಲ್ ದ ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಫುಡ್ ಸೆಕ್ಯೂರಿಟಿ ಇನ್ ದ ಟ್ರಾಪಿಕಲ್ ಕಂಟ್ರಿ. ಓಕೆ, ಉಷ್ಣವಲಯದ ದೇಶಗಳಲ್ಲಿ ವಾಯುಗುಣ ಬದಲಾವಣೆಯಿಂದ ಆಹಾರ ಭದ್ರತೆಯ ಮೇಲೆ ಬೀರಿದಂಥ ಪರಿಣಾಮಗಳು, ಕೃಷಿ ಕಡಿಮೆ ಆಗಿದ್ದಕ್ಕೆ ಕಾರಣಗಳನ್ನು ಕೇಳ್ಯಾರ. ಪಾಯಿಂಟ್ ಅಂಡರ್ಸ್ಟುಡ್, ಅರ್ಥ ಮಾಡ್ಕೋತೀರಿ ಸರ್? ಪಾಯಿಂಟ್ ಅಂಡರ್ಸ್ಟುಡ್ ಹೆಂಗೆ ಬರಿಬೇಕಪ್ಪ, ಮೇನ್ಸ್ದಾಗ ಕ್ವಶನ್ಗಳನ್ನು ಹೆಂಗೆ ಬರಿಬೇಕು ಅನ್ನೋದು ನಿಮಗೊಂದು ಐಡಿಯಾ ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಸರ್ ಜಿಯೋಗ್ರಫಿ ಕ್ವಶನ್ಗಳನ್ನು ನೋಡಿದೆವು. ಜಿಯೋಗ್ರಫಿ ಕ್ವಶನ್ಗಳನ್ನು ನಾವು ಸರ್ ನೋಡಿದೆವು. ಜಿಯೋಗ್ರಫಿ ಯಾವುದು ಕ್ವಶನ್ಗಳನ್ನು ನಾವು 2023ನೇ ಸಾಲಿನ IAS ಎಥಿಕ್ಸ್ ನೋಡಿದ್ವಿ ಲಾಸ್ಟ್ ಕ್ಲಾಸ್ನಾಗ. ಇವತ್ತು ಜಿಯೋಗ್ರಫಿ ನೋಡಿದ್ವಿ, ನಾಳೆ ಮತ್ತೊಂದು ನೋಡು, ನೆಕ್ಸ್ಟ್ ಒಂದೊಂದೇ ನೋಡ್ತಾ ಹೋಗುವಂಥ. ಓಕೆ, ಒಂದು ಕ್ಲಾಸ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.